ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿನ ಹ್ಯಾಂಗ ನೋಡಲೇ ನಿನ್ನ, ತಿರುಗಿನ ಹ್ಯಾಂಗ ನೋಡಲೇ ನಿನ್ನ. ಇದು ಬಹುಶಃ ನಾನು 8ನೇ ಕ್ಲಾಸ್ನಾಗಿದ್ದೆ. ಶಾಲೆ ಒಳಗೆ ಒಂದು ಹಾಡಿನ ಸ್ಪರ್ಧೆ ಇತ್ತು. ಈ ಹಾಡನ್ನು ಹಾಡಿದ್ದೆ. ಈಗ ಮತ್ತೆ ಇದನ್ನ ಹಾಡಿ ಒಂದು ನೆನಪು ಏನಪ್ಪ ಅಂತಂದ್ರೆ, ಇದನ್ನು ಬರೆದವರು ಅಂಬಿಕಾ ತನಯ ದತ್ತ ಅಂತಂದು ಹೇಳಿ ಒಂದು ಕಾವ್ಯನಾಮ ಇಟ್ಕೊಂಡು ಇರೋ ಪ್ರಸಿದ್ಧ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು. ಮೂಲತಃ ಧಾರವಾಡದವರು. ನೀವೇನಾದರೂ ಸಾಧನಕೇರಿಗೆ ಅಲ್ಲಿ ಹೋದ್ರೆ ಅವರು ಇದ್ದ ಮನೆ, ಅವರು ಉಪಯೋಗಿಸಿರೋ ವಸ್ತುಗಳು ಅದನ್ನೆಲ್ಲ ನೋಡ್ಬೋದು. ಅದರದ್ದು ಒಂದು ದೃಶ್ಯದ ತುಣುಕು ಇದ್ರ ಜೊತೆ ನಾನು ಸೇರಿಸೀನಿ, ಅದನ್ನು ನೀವು ನೋಡ್ರಿ. ಅದ್ರ ಜೊತೆಗೇನೆ ಇದ್ರ ವಿಶೇಷತೆ ಯಾಕೆ ಈಗ ಹೇಳಿಕತ್ತೀನಪ್ಪ ಇದ್ರ ಬಗ್ಗೆ ಅಂತಂದ್ರೆ, ಇದೇ 28ನೇ ತಾರೀಕು ಆದಿತ್ಯವಾರ ಸಂಜೆ 6:30ಗೆ ಸಾಹಿತ್ಯ ಕಲಾವೇದಿಕೆ ಗದಗ ಇವರ ವತಿಯಿಂದ ಬೇಂದ್ರೆ ಅವರ ಜೀವನದ ಬಗ್ಗೆ ಮತ್ತು ಬೇಂದ್ರೆ ಅವರ ಕುರಿತು ಒಂದು ಉಪನ್ಯಾಸ, ಬೇಂದ್ರೆ ಮತ್ತು ಅವ್ರದ್ದು ಆಧ್ಯಾತ್ಮಿಕ ಜೀವನ ಆಗಿರ್ಬೋದು, ಅಥವಾ ಅದರ ಬಗ್ಗೆ ಅವ್ರು ಕೊಟ್ಟಿರೋ ದಾರಿ ದೀಪವಾಗಿರ್ಬೋದು, ಅದರ ಬಗ್ಗೆ ಒಂದು ಉಪನ್ಯಾಸವನ್ನು ಕೊಡಲಿಕ್ಕೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಹಿರಿಯರು ಶ್ರೀ ಡಾಕ್ಟರ್ ಶ್ಯಾಮ್ ಸುಂದರ್ ಬಿದರ್ಕುಂದಿ ಇವರು ಧಾರವಾಡದಿಂದ ಬರ್ಲಿಕ್ಕತ್ತಾರೆ. ಇದೇ ಆದಿತ್ಯವಾರ 28ನೇ ತಾರೀಕು ಸಂಜೆ 6:30ಗೆ ನೀವೆಲ್ಲ ಆ ಕಾರ್ಯಕ್ರಮಕ್ಕೆ ಬರಬೇಕು. ನವರಾತ್ರಿ ವಿಶೇಷದ ಎಲ್ಲರ ಮನೆಯೊಳಗೂ ಈಗ ದೀಪ ಬೆಳಗ್ಲಿಕ್ಕತ್ತದ, ಘಟ್ಟ ಏನಂತಂದು ಹೇಳ್ತೀವಿ. ಅದರ ಜೊತೆ ಜ್ಞಾನದ ಬೆಳಕನ್ನು ನಮಗೆ ಡಾಕ್ಟರ್ ಶ್ಯಾಮ್ ಸುಂದರ್ ಬಿದರ್ಕುಂದಿ ಗುರುಗಳು ಜ್ಞಾನದ ದೀಪವನ್ನು ನಮಗೂ ಹಂಚ್ಲಿಕ್ಕೆ ಬರ್ಲಿಕ್ಕತ್ತಾರೆ. ಸೊ ಹಿಂಗಾಗಿ ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.